ಎಲ್ಲರಿಗೂ ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ ನನ್ನ ಪತ್ರಿಕೋದ್ಯಮದ ನೆನಪುಗಳು. ಅವತ್ತು ನಾನು ಆ ಕಟ್ಟಡದ ಎದುರು ನಿಂತಿದ್ದೆ. ಊರು ಬಿಟ್ಟು ಬಂದಾಗಿದೆ, ಮನೆಯನ್ನು ಬಿಟ್ಟು ಬಂದಾಗಿದೆ, ನಮ್ಮ ಜಾತಿಯಿಂದ ನನ್ನನ್ನು ಹೊರಹಾಕಲಾಗಿದೆ. ಆದರೆ ಏನೋ ಬರೆಯುವ ಹುಚ್ಚು, ಪತ್ರಿಕೋದ್ಯಮದ ಮೂಲಕ ಕ್ರಾಂತಿಯಾಗುತ್ತೆ ಅಂತ ನಂಬಿದಂಥ ದಿನಗಳದು. ಬೆಂಗಳೂರಿನ ಈ ಮಹಾನಗರ ನನ್ನನ್ನು ಹೆದರಿಸ್ತಾ ಇತ್ತು. ಹಳ್ಳಿಯಿಂದ ಬಂದ ಹುಡುಗನಿಗೆ ಬೆಂಗಳೂರನ್ನು ಅರಗಿಸಿಕೊಳ್ಳುವುದು ಕಷ್ಟ. ಬೆಂಗಳೂರು ಅನ್ನೋದು ಒಂದು ರೀತಿಯ ಮಾಯಾಂಗನೆ ಇದ್ದ ಹಾಗೆ. ಬೆಂಗಳೂರಿನ ಜನ ಕೂಡ ಇಲ್ಲಿಯ ವಾತಾವರಣದ ಹಾಗೆ. ಒಂದೇ ದಿನ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲವನ್ನು ನೋಡುವಂತೆ ಇಲ್ಲಿಯ ಜನರು. ಆ ಕಟ್ಟಡದ ರೆಸಿಡೆನ್ಸಿ ರಸ್ತೆ, ಆ ಕಟ್ಟಡದ ಒಳಗಡೆ ಹೋದೆ. ಸಂಪಾದಕರು, ಅವರು ಜಾಯಿಂಟ್ ಎಡಿಟರ್, ಅವರ ಎದುರು ಹೋಗಿ ನಿಂತೆ. ಅವರು SV ಜಯಶೀಲರಾವ್ ಅಂತ, ಕರ್ನಾಟಕದ ಹಿರಿಯ ಪತ್ರಕರ್ತರು. ಆ ಪತ್ರಿಕೆ ಸಂಯುಕ್ತ ಕರ್ನಾಟಕ. ಹೋಗಿ ನಿಂತವನೇ ಅವ್ರಿಗೆ ಹೇಳಿದೆ, ನನಗೊಂದು ಕೆಲಸ ಬೇಕು ಅಂತ. ಆಗ್ತಾನೆ ನಾನು ಕೆಲವು ದಿನಗಳ ಕಾಲ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದೆ, ಕ್ಯಾಸುವಲ್ ನ್ಯೂಸ್ ರೀಡರ್ ಆಗಿ. ಆದರೆ ಅದು ಯಾಕೋ ಆ ಕೆಲಸ ನನಗೆ ಹಿಡಿಸಿಲ್ಲ. ಬೆಳಗ್ಗೆ ಬೇಗ ಎದ್ದು 4 ಗಂಟೆಗೆ ಎದ್ದು ಹೋಗಬೇಕಾಗಿತ್ತು. ನನಗೆ ಬೆಳಗ್ಗೆ ಬೇಗ ಏಳೋದು ಸ್ವಲ್ಪ ಕಷ್ಟ ದಿನಗಳೇ. ಸರಿ, ಸಂಯುಕ್ತ ಕರ್ನಾಟಕ ಸೇರೋಣ ಅಂಥೇಳಿ ಬಂದು ನಿಂತೆ. ಅವರು ನನ್ನತ್ತ ಮುಖವೆತ್ತಿ ಹೀಗೆ ನೋಡಿದ್ರು. 1 ನಿಮಿಷ ಮೌನವಾದರು. ನನ್ನ ಹಿನ್ನೆಲೆಯನ್ನು ಕೇಳಿದ್ರು. ನಂತರ ಅವರು ಹೇಳಿದ್ದು, ಸರಿ, ನೀವು ಬಂದು ಜಾಯಿನ್ ಆಗ್ಬೋದು, ಆದರೆ 3 ತಿಂಗಳ ಕಾಲ ನಿನಗೆ ಸಂಬಳ ಇರಲ್ಲ. ನೀನು ಹೇಗೆ ಕೆಲಸ ಮಾಡ್ತೀಯ ಅಂತ ನೋಡಿಬಿಟ್ಟು ನಾವು ಆ ಬಗ್ಗೆ ತೀರ್ಮಾನ ತಗೋತೀವಿ. ನನಗೆ ಕೆಲಸ ಬೇಕಾಗಿತ್ತು. ಸರಿ ಅಂದೆ. ನಾಳೆಯಿಂದ ಬಾ ಅಂದರು. ಅಲ್ಲಿಂದ ಹೊರಗೆ ಬಂದೆ. ಕೆಲಸ ಸಿಕ್ಕಿತ್ತು, ಆದರೆ ಸಂಬಳ ಇರಲಿಲ್ಲ. ಬೆಂಗಳೂರಿನಂಥ ಮಹಾನಗರಿಯಲ್ಲಿ ಬದುಕುವುದು ಹೇಗೆ? ಇದು ಬಹುದೊಡ್ಡ ಪ್ರಶ್ನೆ. ಊಟಕ್ಕೆ ಏನು ಮಾಡೋದು, ವಸತಿಗೆ ಏನು ಮಾಡೋದು ಗೊತ್ತಿಲ್ಲ. ಆದರೆ ಊರಿಗೆ ತಿರುಗಿ ಹೋಗುವಂತಿರಲಿಲ್ಲ. ಊರು ನನ್ನನ್ನು ಮತ್ತೆ ಸ್ವಾಗತಿಸ್ತಿರಲಿಲ್ಲ. ನನ್ನ ಬದುಕನ್ನು ಈ ಬೆಂಗಳೂರು ನಗರದಲ್ಲಿಯೇ ಕಟ್ಕೋಬೇಕಾಗಿತ್ತು. ಮೊದಲಿನಿಂದ ನನ್ನ ಪತ್ರಿಕೋದ್ಯಮದ ಬದುಕು ಪ್ರಾರಂಭ ಆಯಿತು ನೋಡಿ. ಸೊ ಯೂಸುವಲಿ ಈ ಪತ್ರಿಕಾ ಕಚೇರಿಗಳಲ್ಲಿ ಮೊದಲು ಬಂದವರಿಗೆ ಡೈಲಿ ಎಂಗೇಜ್ಮೆಂಟ್ ಬರೆಯೋದು ಕೊಡ್ತಾರೆ. ದಿನದ ಕಾರ್ಯಕ್ರಮಗಳ ಒಂದಿಷ್ಟು ಇರ್ತಲ್ಲ, ಅದನ್ನು ಬರೆಯಬೇಕು. ಹಾಗೆಯೇ ಬಂದ ಕೆಲವು ಪತ್ರಿಕಾ ಹೇಳಿಕೆಗಳಿರ್ತವೆ, ಅದರ ಕೂತು ಅದನ್ನು ಟ್ರಾನ್ಸ್ಲೇಷನ್ ಮಾಡೋದಿದ್ದರೆ ಟ್ರಾನ್ಸ್ಲೇಷನ್ ಮಾಡಿ ಬರೆದು ಕೊಡಬೇಕು. ಸೊ ಹಾಗೆ ನನ್ನ ಪತ್ರಿಕೋದ್ಯಮದ ದಿನ ಪ್ರಾರಂಭ ಆಯಿತು. ಆ ದಿನಗಳಲ್ಲಿ ನನಗೆ ಬಸ್ಸಿಗೆ ಹೋಗೋದಕ್ಕೆ ನನ್ನ ಕೈಲಿ ಕಾಸು ಇರ್ತಿರಲಿಲ್ಲ. ಹಾಗೆಯೇ ಬಸ್ಸಿನ ಜೊತೆಗೆ ತಿಂಡಿ ತೀರ್ಥಕ್ಕೂ ಕಾಸು ಇರ್ತಿರಲಿಲ್ಲ. ಎಲ್ಲೋ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿ ಇಲ್ಲಿ ತಿಂಡಿ ಕೊಟ್ಟರೆ ಅದೇ ಪರಮಾನ್ನ ಅನ್ನುವ ಕಾಲಘಟ್ಟ. ಹೀಗಾಗಿ ಬೆಂಗಳೂರಿನಲ್ಲಿ ನಡೆಯುವುದನ್ನು ಕಲಿತೇನೆ. ಅಂದರೆ ಬಸ್ ಹತ್ತುವುದಕ್ಕೆ ಹಣ ಇಲ್ದಿರೋದ್ರಿಂದ ನಡೆದೇ ಹೋಗೋದು. ಯಾವುದಾದ್ರು ಕಾರ್ಯಕ್ರಮ ಹಾಕಿದರೆ, ಇನ್ನೊಂದು ಮಾಡಿದರೆ, ಮತ್ತೊಂದು ಮಾಡಿದರೆ, ನಡೀತಾ ಬೆಂಗಳೂರನ್ನು ನಾನು ಪರಿಚಯಿಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದೆ. ಜಯಶೀಲರಾವ್ ಹೇಳಿದ್ರು, ನೋಡಿ, ಮೊದಲು ನೀವು ಇಲ್ಲಿ ಪತ್ರಿಕೋದ್ಯಮ ಮಾಡೋದಿದ್ದರೆ ನಿಮಗೆ ಬೆಂಗಳೂರು ಗೊತ್ತಿರಬೇಕು, ಆದಷ್ಟು ಬೆಂಗಳೂರು ನೋಡಿ ಅಂತ. ನಾನು ಬೆಂಗಳೂರನ್ನು ನೋಡುವುದಕ್ಕೆ ಪ್ರಾರಂಭಿಸಿದೆ. ಆದರೆ ಬಸ್ ಇದ್ದಿರೋದ್ರೆ ನಡೆದು ದಿನ ಸುಮಾರು 3-4 ಗಂಟೆಗಳ ಕಾಲ ನಡೆಯೋದಷ್ಟೇ, ನೋಡುವುದಕ್ಕೆ, ಸುತ್ತುವುದಕ್ಕೆ. ಸೊ ಆ ಕೈಯಲ್ಲಿ ಉಳಿಯುವುದಕ್ಕೆ ನನಗೊಂದು ವ್ಯವಸ್ಥೆ ಇತ್ತು. ನನ್ನ ಸೋದರ ಮಾವನ ಮನೆ ಇತ್ತು. ಹಗಲೆಲ್ಲ ಓಡಾಡಿ ರಾತ್ರಿ ಹೋಗಿ ಅಲ್ಲಿ ಮಲಗೋದು, ಬೆಳಗ್ಗೆ ಎದ್ದುಬಿಟ್ಟು ಮತ್ತೆ ಯಥಾ ಪ್ರಕಾರ ನಡೆದು ಸಂಯುಕ್ತ ಕರ್ನಾಟಕ ಕಚೇರಿಗೆ ಬರುವಂಥ ಕಾರ್ಯಕ್ರಮ. ಹೀಗೆ ದಿನಗಳು ನಡೀತಾ ಇದ್ದು. ಕಾಸಿರಲಿಲ್ಲ ಮನೆಯಲ್ಲಿ. ನಾನು ಹಣ ತೆಗೆದುಕೊಳ್ಬಾರ್ದು ಅಂತ ತೀರ್ಮಾನಕ್ಕೆ ಬಂದಿದ್ದೆ. ಸಾಧ್ಯ ಆದರೆ ನನ್ನ ವಿದ್ಯಾಭ್ಯಾಸಕ್ಕೆ ಮನೆಯವರು ಏನು ವೆಚ್ಚ ಮಾಡಿದ್ದಾರೆ ಆ ಹಣವನ್ನು ವಾಪಸ್ ಕೊಡಬೇಕು. ಸೊ ವಾಪಸ್ ಕೊಟ್ಟೆ. ಅದು ಬಹಳ ವರ್ಷಗಳ ನಂತರ ಪತ್ರಿಕೋದ್ಯಮದ ಬದುಕು ಹೀಗೆ ಪ್ರಾರಂಭ ಆಯಿತು. ಕೆಲವು ತಿಂಗಳುಗಳ ಕಾಲ
ಕಚೇರಿಯಲ್ಲಿ ಕುಳಿತು ಡೈಲಿ ಎಂಗೇಜ್ಮೆಂಟ್ ಬರಿತಾ ಇದ್ದೆ, ಪ್ರೆಸ್ ನೋಟ್ಗಳನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಇದಾದ ಮೇಲೆ ಸಣ್ಣ ಪುಟ್ಟ ಪತ್ರಿಕಾಗೋಷ್ಠಿಗಳನ್ನು ನನಗೆ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಕಾಲದಲ್ಲಿ ಹೋಟೆಲ್ ಪರಾಗದಲ್ಲಿ ಹೆಚ್ಚಿನ ಪತ್ರಿಕಾಗೋಷ್ಠಿಗಳು ನಡೀತಿದ್ದು. ಪರಾಗ್ ಅಂದರೆ ರಾಜಭವನದ ಪಕ್ಕದಲ್ಲಿ ಈಗ ಕ್ಯಾಪಿಟಲ್ ಹೋಟ್ಲ್ ಇದೆ ನೋಡಿ, ಅದರ ಬ್ಯಾಕ್ ಸೈಡ್ ಈ ಪರಾಗ್ ಹೋಟ್ಲ್ ಇದೆ. ಆ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಗಳು ನಡೀತಾ ಇತ್ತು. ಆದರೆ ನನಗಾದ ಅನುಕೂಲ ಏನು ಗೊತ್ತಾ, ಆ ಪರಾಗ್ ಹೋಟ್ಲಿನ ಮಾಲೀಕರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು, ಜನ್ನು ಅಂತ, ಮಂಜುನಾಥ್ ಜನ್ನು ಅಂತ. ಈಗಿಲ್ಲ, ಅವ್ರ ಕಾಲವಾಗಿದ್ದಾರೆ. ಸೊ ಹೀಗಾಗಿ ಅವರ ಸ್ನೇಹ ಬೆಳೀತು. ಹೋಟೆಲ್ನಲ್ಲಿ ಕೆಲಸ ಮಾಡುವ ಹುಡುಗರ ಸ್ನೇಹ ಬೆಳೀತು. ಸೊ ದಿನನಿತ್ಯ ಬೆಳಗಿನ ಪತ್ರಿಕಾಗೋಷ್ಠಿಯನ್ನು ನನಗೆ ಪರಾಗ್ ಹೋಟ್ಲಲ್ಲಿ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು ಸಂಪಾದಕರು. ಸೊ ಹೀಗಾಗಿ ಬೆಳಗಿನ ತಿಂಡಿ ಮತ್ತು ಕಾಫಿಯ ವ್ಯವಸ್ಥೆ ಆಗ್ತಿತ್ತು ಪತ್ರಿಕಾಗೋಷ್ಠಿಯಲ್ಲಿ. ಬೆಳಗ್ಗೆ 10 ಗಂಟೆಗೆ ಹಾಕಿದರೆ ನೇರವಾಗಿ ಹೋಗಿ ಅಲ್ಲೇ ತಿಂಡಿ ತಿಂದು ಕಾಫಿ ಕುಡಿದು ಪತ್ರಿಕಾಗೋಷ್ಠಿಯನ್ನು ಅಟೆಂಡ್ ಮಾಡಿ ಬರ್ತಾ ಇದ್ದೆ. ನನಗಂತ ಮಹತ್ವಾಕಾಂಕ್ಷೆ ಇರಲಿಲ್ಲ. ನಾನು ಹೀಗಾಗಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಗುರಿ ಇಟ್ಟುಕೊಂಡು ಬದುಕೋನಲ್ಲ. ನಾನು ಬದುಕನ್ನು ಬಂದ ಹಾಗೆ ಸ್ವೀಕಾರ ಮಾಡೋದು ಅಷ್ಟೇ. ಸೊ ಜೀವನ ನಡೀತಾ ಇತ್ತು. ಸ್ಲೋಲಿ ನನ್ನನ್ನು ಬೇರೆ ಬೇರೆ ಪತ್ರಿಕಾಗೋಷ್ಠಿಗೆ ಕಳಿಸೋದು ಪ್ರಾರಂಭ ಮಾಡಿದ್ರು. ಆಗ ಸೌತ್ ಕರ್ನಾಟಕದ ಮುಖ್ಯ ವರದಿಗಾರರಾಗಿದ್ದವರು ಪ್ರಹ್ಲಾದ್ ಕುಳಲಿ ಅಂತ, ತುಂಬ ಒಳ್ಳೆಯ ಮನುಷ್ಯ, ದೊಡ್ಡ ಪತ್ರಕರ್ತ ಅಂತ ಹೇಳಲಾರಿ. ಅವರು ಯೂಶುವಲಿ ವಿಧಾನಸೌಧ ರೌಂಡ್ಸ್ಗೆ ತಮಗೆ ಹಾಕೋತಿದ್ರು, ಚೀಫ್ ರಿಪೋರ್ಟರ್ ಅಲ್ವಾ. ಆದರೆ ಕೆಲವೊಮ್ಮೆ ಅವರು ಕೆಂಗೇರಿಯಿಂದ ಬರಬೇಕಾಗಿತ್ತು. ಕೆಂಗೇರಿ ಈಗಿನ ಹಾಗೆ ಬೆಂಗಳೂರದ ಬಾಗಲಂತರ ಹೊರಗಡೆ ಇದ್ದ ಪ್ರದೇಶ ಅಂತಾರೆ. ಬಸ್ಸುಗಳ ಸಂಖ್ಯೆನೂ ಕೂಡ ಇಷ್ಟು ಇರಲಿಲ್ಲ. ಸೊ ಅವರು ಬರೋದು ಲೇಟ್ ಆಗ್ತಿತ್ತು, ಇನ್ನೊಂದು ಆಗ್ತಿತ್ತು. ಆಗ ನನ್ನ ಹತ್ರ ಅವರು, ನೀವು ವಿಧಾನಸೌಧಕ್ಕೆ ಹೋಗ್ಬಿಡಿ ಅಂತ. ನಾನು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೆ. ಆಗ ಗುಂಡೂರಾವ್ ಸರ್ಕಾರ ಕರ್ನಾಟಕದಲ್ಲಿ ಇತ್ತು. ಸೊ ಹೀಗಾಗಿ ನನಗೆ ರಾಜಕಾರಣಿಗಳ ಸಂಪರ್ಕ ಆವಾಗಲಿಂದ ಪ್ರಾರಂಭ ಆಯಿತು. ವಿಧಾನಸೌಧಕ್ಕೆ ಹೋಗೋದಕ್ಕೆ ಪ್ರಾರಂಭ ಮಾಡಿದೆ. ಮೊದಲ ಪ್ರಶ್ನೆಯನ್ನು ಕೇಳೋದು ನನಗೆ ಕಷ್ಟ ಆಗ್ತಿತ್ತು. ಹಳ್ಳಿಯಿಂದ ಬಂದವನು, ಒಂಥರ ಮುಜುಗರ, ಭಯ, ಆತಂಕ. ಈ ನಡುವೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದೆ. ನಾನು ಕೇಳುವ ಪ್ರಶ್ನೆಗಳು ರಾಜಕಾರಣಿಗಳಿಗೆ ಮುಜುಗರವನ್ನು ಉಂಟು ಮಾಡುವಂತೆ ಇರ್ತಾ ಇತ್ತು. ಹೀಗಾಗಿ ಅವರ ಸಂಪರ್ಕ ಜಾಸ್ತಿ ಆಗ್ತಾ. ಆದರೆ ಪತ್ರಿಕೋದ್ಯಮದಲ್ಲಿ ನಾನು ಕಲಿತ ಮೊದಲ ಪಾಠ ಅಂತ, ರಾಜಕಾರಣಿಗಳ ಜೊತೆ ನಮಗೆ ಸಂಪರ್ಕ ಇರಬೇಕೇ ಹೊರತು ಸಂಬಂಧ ಇರಬಾರದು. ಸೊ ಅದನ್ನೇ ನಾನು ಪಾಲಿಸಿಕೊಂಡು ಬಂದಿದ್ದೇನೆ. ನನಗೆ ದೇವರಾಜ ಅರಸು ನಂತರ ಬಂದ ಬಹುತೇಕ ಎಲ್ಲ ಮುಖ್ಯಮಂತ್ರಿಗಳು ಕೂಡ ನನಗೆ ವೈಯಕ್ತಿಕವಾದದ್ದು. ಆದರೆ ಎಂದೂ ಕೂಡ ಅವರ ಜೊತೆಗೆ ನಾನು ಸಂಬಂಧವನ್ನು ಬೆಳೆಸಲೇ ಇಲ್ಲ, ಸಂಪರ್ಕವನ್ನು ಬೆಳೆಸಿದ್ದೇನೆ. ಸೊ ಆ ಸಂದರ್ಭದಲ್ಲೇ ಜನತಾ ಪರಿವಾರ ಏನಿದೆ ಅದು ಕರ್ನಾಟಕದಲ್ಲಿ ಹೆಚ್ಚು ಪ್ರಬಲವಾಗುತ್ತಿದ್ದಂಥ ಕಾಲಘಟ್ಟ. ಜೊತೆಗೆ 3 ಜನಪರ ಚಳವಳಿಗಳಿದ್ದವು ಆ ಸಂದರ್ಭದಲ್ಲಿ: ದಲಿತ ಚಳವಳಿ, ರೈತ ಚಳವಳಿ ಮತ್ತು ಕನ್ನಡ ಚಳವಳಿ. ಈ 3 ಚಳವಳಿಗಳ ಜೊತೆ ನಾನು ಹೆಚ್ಚು ಆಪ್ತನಾಗತೊಡಗಿದೆ. ನನಗೆ ಹೆಚ್ಚು ಹತ್ತಿರವಾಗುತ್ತೆ. ಈ ಚಳವಳಿಗಳು ನನಗೆ ಹೆಚ್ಚು ಹತ್ತಿರವಾಗ್ತಾ ಇದೆ. ನಂಜುಂಡಸ್ವಾಮಿಯವರ ಸ್ನೇಹ ದೊರಕಿತು. ವಾರಕ್ಕೊಂದು ಸಲ ಅವರು ಭೇಟಿ ಮಾಡುವಾಗ ಆಯಿತು. ಹಾಗೆ ಜನತಾ ಪರಿವಾರದ ಬಹುತೇಕ ನಾಯಕರುಗಳನ್ನು ನಾನು ನೋಡ್ತಾ ಇದ್ದೆ. ಸೊ ನನಗಿನ್ನೂ ನೆನಪಿದೆ, ಈ ಜನತಾ ಸರ್ಕಾರ ಬರುವುದಕ್ಕಿಂತ ಮೊದಲು ಆಗಲೇ ದೇವೇಗೌಡರ ಕುಟುಂಬದ ಜೊತೆ ನನಗೆ ಸಂಪರ್ಕ ಬೆಳೆದಂತು. ದೊಡ್ಡಹಳ್ಳಿಯಲ್ಲಿ ಒಂದು ಗೋಳಿಬಾರ್ ಆಗಿತ್ತು. ಆ ಗೋಳಿಬಾರನ್ನು ವರದಿ ಮಾಡೋದಕ್ಕೆ ನನ್ನನ್ನು ಪತ್ರಿಕೆಯವರು ಸೌತ್ ಕರ್ನಾಟಕದಲ್ಲಿ ಕಳಿಸ್ಕೊಟ್ಟಿದ್ದರು. ಸೊ ಆಗ ಇಲ್ಲಿಂದ ಒಂದು ವಾಹನವನ್ನು ದೊಡ್ಡಹಳ್ಳಿಗೆ ವ್ಯವಸ್ಥೆ ಮಾಡಲಾಗಿತ್ತು. ದೊಡ್ಡಹಳ್ಳಿಯಲ್ಲಿ 3 ರೈತರು ಪೊಲೀಸ್ ಗೋಳಿಬಾರ್ನಲ್ಲಿ ಸತ್ತಿದ್ದರು. ಅವರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದ ಎದುರು ದೇವೇಗೌಡರು ಕೂತಿದ್ದರು, ಧರಣಿ ಕೂತಿದ್ದರು. ನಾವು ದೊಡ್ಡಹಳ್ಳಿಗೆ ಹೋದ್ವಿ. ಆಗ ನಮ್ಮ ಕರೆದುಕೊಂಡು ಹೋಗೋದಕ್ಕೆ ಇದ್ದವರು BL ಶಂಕರ್ ಅವರು. BL ಶಂಕರ್ ಪತ್ರಕರ್ತರಿಗೆ ವಾಟರ್ ಬಾಟಲ್ ಕೊಡೋದು ವೆಹಿಕಲ್ದಲ್ಲಿದ್ದರು. ಅವರು ಆವಾಗ ದೇವೇಗೌಡರಿಗೆ ಹೆಚ್ಚು ಆಪ್ತರಾಗಿದ್ದರು. ಸರಿ, ದೊಡ್ಡಹಳ್ಳಿಗೆ ಹೋದ್ವಿ, ಬಂದ್ವಿ, ವರದಿ ಮಾಡಿದೆ. ವರದಿ ಮಾಡಿದ ಮೇಲೆ ಎಲ್ಲರಿಗೂ ಹೆಚ್ಚು ಖುಷಿ ಆಯಿತು. ಇಲ್ಲ, ಈ ಹುಡುಗ ಬರೆಯಬಲ್ಲ ಅನ್ನುವ
ಅನ್ನುವ ಸ್ಥಿತಿ ಬಂತು. ಅದೇ ದಿನ ಇನ್ನೊಂದು ಘಟನೆ ನನಗೆ ಚೆನ್ನಾಗಿ ನೆನಪಿದೆ. ದೇವೇಗೌಡರು ಧರಣಿ ಕೂತವರನ್ನು ನೋಡೋದಕ್ಕೆ ಆಗ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ರಾಮಕೃಷ್ಣ ಹೆಗಡೆ ಅವರು ಬಂದಿದ್ದರು. ಆ ಸಂದರ್ಭದಲ್ಲಿ ನಾನು ಸಂಯುಕ್ತ ಕರ್ನಾಟಕವನ್ನು ಬಿಟ್ಟು ಇನ್ನು ಮುಂಜಾನೆ ಅಂತ ಇನ್ನೊಂದು ಪತ್ರಿಕೆಯನ್ನು ಸೇರಿದೆ. ಅದಕ್ಕೆ ಜಯಶೀಲ್ ರಾಯರೇ ಅದರ ಎಡಿಟರ್ ಆಗಿದ್ದರು. ಆ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಆರ್ ಗುಂಡೂರಾವ್ ಮತ್ತು ವೀರಪ್ಪ ಮೊಯ್ಲಿ ಸೇರಿ, ಅದು ಕಾಂಗ್ರೆಸ್ ಪತ್ರಿಕೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಈ ಒಂದು ಬಂದು ಹೆಗಡೆ ಸಂಜೆ 3 ಗಂಟೆನೋ 4 ಗಂಟೆನೋ 4 ಗಂಟೆ ಅಂತ ಅನಿಸುತ್ತೆ, ಅವ್ರ ಮನೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಸೊ ನಾನು ಅವತ್ತು ಹೋಗಿದ್ದೆ. ಹೆಗಡೆ ಈ ರೀತಿ ಪ್ರಚಾರ ಇರಲಿಲ್ಲ, ಹೆಗಡೆ ಗೊತ್ತಿರಲಿಲ್ಲ, ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚಿನ ಜನ ಇರಲಿಲ್ಲ. ನಾನಿದ್ದೆ. ಇನ್ನು ನನಗೆ ಗೊತ್ತಿದ್ದ ಹಾಗೆ ನಮ್ಮದೇ ಸಿಸ್ಟರ್ ಕನ್ಸರ್ನ್ ಅಂಡ್ ಟೈಮ್ಸ್ ಆಫ್ ಇದು ಅಂತ ಒಂದು ಪತ್ರಿಕೆ ಇತ್ತು, ಇಂಗ್ಲೀಷ್ ಪತ್ರಿಕೆ. ಅದರ ಪರವಾಗಿ ಶಾಂತಾರಾಮ್ ಅಂತ ಅಂದ್ಕೊಂಡಿದ್ದೀನಿ, ಅವರು ನಾವಿಬ್ಬರೇ ಇದ್ವಿ. ಯಾರು ಹೆಚ್ಚಿನ ವರದಿಗಾರರು ಆ ಕಾಲದಲ್ಲಿ ಇರಲೂ ಇಲ್ಲ, ಟಿ ವಿಗಳು ಇಲ್ದಿರೋ ಕಾಲ ನೋಡಿ. ಅವರು ಬಂದಿದ್ದರು, ಹೋಗಿದ್ದೆ ನಾನು. ಹೋದಾಗ ನೋಡಿದ್ರು ಹೆಗಡೆ, ಸುಮಾರು ಹೊತ್ತು ಕಾದರು, ಯಾರೂ ಇಲ್ಲ, ಇಬ್ಬರೇ ಪತ್ರಕರ್ತರಿದ್ದಿದ್ದು. ಅವ್ರು ತಕ್ಷಣ ಒಂದು ಮಾತು ಹೇಳಿದ್ರು, ಸರಿ ಯಾರೂ ಬಂದಿಲ್ಲ, ನಾನು ಕೇಸರಿ ಬಾತ್ ಮಾಡಿಸಿದ್ದೀನಿ, ತಿಂದ್ಕೊಂಡು ಹೋಗಿ ಅಂದರು ಹೆಗಡೆ. ನಾನು ಪ್ರೊಟೆಸ್ಟ್ ಮಾಡಿದೆ. ಒಬ್ಬ ಪತ್ರಿಕೋದ್ಯಮಿ ಇರಲಿ, ಇಬ್ಬರು ಇರಲಿ, ಪತ್ರಿಕಾಗೋಷ್ಠಿಯನ್ನು ಕರೆದ ಮೇಲೆ ನಿಮ್ಗೆ ಮಾತನಾಡುವುದು ನಿಮ್ಮ ಕರ್ತವ್ಯ ಅಂತ ಸ್ಟ್ರಾಂಗ್ ಆಗಿ ಹೆಗಡೆ ಹೇಳಿದ್ರು. ನೋಡಿ, ನಿಮ್ಮ ಪತ್ರಿಕೆ ಏನ್ರಿ, ಅದು ಗುಂಡೂರಾವ್ ಪತ್ರಿಕೆ, ಅದರಲ್ಲಿ ನನ್ನ ಸುದ್ದಿ ಹಾಕಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಏನು ಪ್ರಯೋಜನ? ಇದು ಪ್ರಯೋಜನದ ಪ್ರಶ್ನೆ ಅಲ್ಲ ಸರ್. ನಮ್ಮ ಹೆಗಡೆ ಮತ್ತು ನನ್ನ ಸಂಪರ್ಕ ಪ್ರಾರಂಭ ಈ ಜಗಳದಿಂದ. ಸರಿ ಮಾಡ್ತೀನಿ ಅಂತ ಪತ್ರಿಕಾಗೋಷ್ಠಿ ಮಾಡಿದ್ರೆ ತುಂಬ ಚೆನ್ನಾಗಿ ಮಾತಾಡಿದೆ. ಹೇಗೆ ಗುಂಡೂರಾವ್ ಸರ್ಕಾರ ಮನುಷ್ಯ ವಿರೋಧಿಯಾಗಿದೆ, ರೈತ ವಿರೋಧಿಯಾಗಿದೆ, ದೊಡ್ಡಳ್ಳಿಯಲ್ಲಿ ನಡೆದ ಗೋಳಿಬಾರ್ ಏನಿದೆ ಅದು ಇಡೀ ರೈತ ಸಮುದಾಯದ ಮೇಲೆ ನಡೆಸಿದ ಗೋಳಿಬಾರ್ ಅಂತ ಮಾತಾಡಿದ್ರು. ನಾನು ತಿರುಗಿ ನೇರವಾಗಿ ಆಫೀಸಿಗೆ ಬಂದವನು ಎಡಿಟರ್ ಹತ್ರ ಹೋದೆ, ಜಯಶೀಲ್ ರಾಯರ್ ಹತ್ರ. ಸರ್ ನೋಡಿ, ಪತ್ರಿಕಾಗೋಷ್ಠಿಯಲ್ಲಿ ಹೀಗಾಯಿತು, ನಾನು ಹೆಗಡೆಯವ್ರ ಹತ್ರ ಜಗಳ ಮಾಡಿಬಿಟ್ಟು ಪತ್ರಿಕಾಗೋಷ್ಠಿ ಮಾಡಿಸಿದ್ದೀನಿ. ಸೊ ಅವ್ರು ಹೇಳಿದ್ದಾರೆ, ನಿಮ್ಮ ಗುಂಡೂರಾವ್ ಪತ್ರಿಕೆ ನನ್ನ ಹೇಳಿಕೆಗಳಲ್ಲಿ ಬರಲ್ಲ ಅಂತ ಹೇಳಿದ್ದಾರೆ. ನಾನು ಚಾಲೆಂಜ್ ಮಾಡಿದ್ದೀನಿ ಸರ್, ಜಯಶೀಲ್ ರಾಯರ್ ಸಂಪಾದಕರು, ದೊಡ್ಡ ಎಡಿಟರ್ ಅವರು, ಎಲ್ಲ ಸುದ್ದಿಗೆ ಸಮಾನವಾದ ಒಂದು ಸ್ಥಾನವನ್ನು ಕೊಡ್ತಾರೆ ಅಂತೇಳಿ ಬಂದಿದ್ದೀರಿ. ಈಗ ನಾನು ಬರೆದು ಕೊಡಲು ಬೇಡವೇ ಹೇಳಿ. ಸೊ ನೀವು ಸುದ್ದಿ ಸರಿಯಾಗಿ ಹಾಕಲ್ಲ ಅಂತಾದರೆ ನಾನು ಹೆಗಡೆಯವರಿಗೆ ಫೋನ್ ಮಾಡಿ ಕ್ಷಮೆ ಕೇಳ್ತೀನಿ ನನ್ನ ಮಾತಿಗೆ. ಜಯಶೀಲ್ ರಾಯರ್ ಹೇಳಿದರು, ರೇ ಏನು ರೀ, ನಮಗೆ ಮ್ಯಾನೇಜ್ಮೆಂಟ್ ಪ್ರೆಷರೇ ಇಲ್ಲ, ನೀವು ಸುದ್ದಿಯನ್ನು ಬರೆದು ಕೊಡಿ. ಸೊ ನೀವು ಏನು ಬರ್ಕೊಡ್ತೀರೋ ಅದು ಬರುತ್ತೆ ಅಂತ. ಸರಿ, ನಾನು ಜಯಶೀಲ್ ರಾಯರ ಮಾತನ್ನು ನಂಬಿ ಆ ಸುದ್ದಿಯನ್ನು ಬರೆದು ಕೊಟ್ಟೆ. ಸೊ ಅದು ಮುಖಪುಟದಲ್ಲಿ ಬರಬೇಕಾದ ಸುದ್ದಿ, ಯಾಕಂದರೆ ದಟ್ ವಾಸ್ ಅನ್ ಇಶ್ಯೂ ಆ್ಯಸ್ ಎ ಜರ್ನಲಿಸ್ಟ್. ಬರೆದು ಕೊಟ್ಟೆ. ಮರುದಿನ ಬೆಳಗ್ಗೆ ನಮ್ಮ ಪತ್ರಿಕೆಯನ್ನೇ ತೆಗೆದು ನೋಡ್ತೀನಿ, ನಾನು ಕೊಟ್ಟ ಸುದ್ದಿ ಕೇವಲ 1 ಪ್ಯಾರ ಬಂದಿತ್ತು, ಉಳಿದೆಲ್ಲ ಕಟ್ ಮಾಡಲಾಯಿತು. ನನಗೆ ಬಹಳ ಶಾಕ್ ಆಯಿತು. ಅಯ್ಯೋ, ನಾನು ಜಗಳ ಮಾಡಿದೆ, ಪತ್ರಿಕೋದ್ಯಮ ಈ ಹಂತಕ್ಕೆ ಬಂದ್ಬಿಟ್ಟಿದೆಯಲ್ಲ ಅಂತ. ಆಗ ನಾನು 82, 83 ಇದ್ದಿದ್ದು ಅನ್ನಿಸ್ತು ನನಗೆ. ನಾನು ಈ ಪತ್ರಿಕೋದ್ಯಮದಿಂದ ಏನೋ ಕ್ರಾಂತಿ ಆಗುತ್ತೆ ಬಂದಿದ್ದೀನಿ, ಈ ಮಾಧ್ಯಮಗಳೆಲ್ಲ ಹೀಗೆ ಒಂದೊಂದು ಪಕ್ಷದ ಪರವಾಗಿಲ್ವೇ ಅಂತ ದುಃಖ ಆಯಿತು. ಆದರೆ ನಾನೇನು ಹೇಳುವಂತ ಇರಲಿಲ್ಲ. ಆದರೆ ತಮಾಷೆ ನೋಡಿ, ಇದಾದ ಮೇಲೆ ಆ ಮಧ್ಯದ ಘಟನೆಗಳೇನು ಹೀಗೆಲ್ಲ, ಚುನಾವಣೆ ಆಯಿತು, ಜನತಾ ಸರ್ಕಾರ ಅಧಿಕಾರಕ್ಕೆ ಬಂತು, ಹೆಗಡೆಯವರು ಮುಖ್ಯಮಂತ್ರಿ ಆದರು, ಮೊದಲ ಶಾಸನ ಸಭೆ ನಡೀತಾ ಇತ್ತು. ಶಾಸನ ಸಭೆಯನ್ನು ಕವರ್ ಮಾಡೋದಕ್ಕೆ ನಾನು ಹೋಗಿದ್ದೆ. ಆಗ ಇದ್ದಕ್ಕಿದ್ದ ಹೆಗಡೆಯವರ ಇಮೇಜು ಎಲ್ಲೋಗಿತ್ತು. ಅವರು ಹೀಗೆ ವಿಧಾನಸೌಧದ ಒಳಗಡೆ ಅಸೆಂಬ್ಲಿ ಹಾಲ್ ಹತ್ತಿರ ಹೀಗೆ ಬರ್ತಾ ಇದ್ದಾಗ ಎಲ್ಲ ಎದ್ದು ನಿಂತು ನಮಸ್ಕಾರ ನಮಸ್ಕಾರ ಅಂತಿದ್ದರು. ನಾನು ಒಂದು ಮೂಲೆಯಲ್ಲಿ ನಿಂತಿದ್ದೆ. ಹೆಗಡೆ ನೇರವಾಗಿ ಅಲ್ಲಿದ್ದವರು ನನ್ನ ಹತ್ರ ಬಂದು ನನ್ನ ಬೆನ್ನು ತಟ್ಟಿದ್ರು. ಅವತ್ತು ನಾನು ನಿಮ್ಗೆ ಹೇಳಿದ್ನಲ್ವಾ, ನಾನು ಮಾತಾಡಿದ್ದು ನಿಮ್ಮ ಪತ್ರಿಕೆಯಲ್ಲಿ ಬರಲ್ಲ ಅಂತ. ಹಾಗೆ ಆಯಿತು, 1 ಪ್ಯಾರ ಬಂತಲ್ಲ ಅಂತ ಬೆನ್ನು ತಟ್ಟಿ ಕೊಟ್ಟು ಹೋಗ್ಬಿಟ್ರು. ನನಗೆ ಯಾರೋ ಬಟ್ಟೆಯಲ್ಲಿ ಕಲ್ಲು ಹಾಕಿ ಹೊಡೆದತ್ತೆ ಆಯಿತು. ಸೊ ಮಾಧ್ಯಮಗಳು ಈ ಹಂತಕ್ಕೆ ಬಂದ್ವಿ ಇಲ್ಲ ಅಂತ ಆಗಲೇ ನಾನು ಅಂದುಕೊಂಡೆ. ಅದಾದಮೇಲೆ ಇಂತಹ ಹಲವು ಅನುಭವಗಳು ನನಗೆ ಆಗಿವೆ. ಯಾವ ಸ್ಥಿತಿ ಇತ್ತು ಅಂತಂದರೆ, ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿಯನ್ನು ಕವರ್ ಮಾಡ್ತಿದ್ದೆ, ಮಂತ್ರಿಗಳ ಪತ್ರಿಕಾಗೋಷ್ಠಿಯನ್ನು ಕವರ್ ಮಾಡ್ತಿದ್ದೆ. ಅವರೆಲ್ಲ ನನ್ನ ಪ್ರಶ್ನೆಗೆ ಹೆದರುತ್ತಿದ್ದರು, ಅಯ್ಯಪ್ಪ ಇವನು ಬಂದ ಏನು. ಆದರೆ
ಪತ್ರಿಕಾಗೋಷ್ಠಿಯನ್ನು ಮುಗಿಸಿದ ಮೇಲೆ ನಾನು ನಡೆದು ಹೋಗಬೇಕಾಗಿತ್ತು. ಯಾಕೆಂದರೆ ನಮಗೆ ವಾಹನ ಹತ್ತುವುದಕ್ಕೆ ದುಡ್ಡು ಇರ್ತಿರಲಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ತಿಂಡಿ ಏನಾದರೂ ಕೊಡದೇ ಇದ್ದರೆ ಹಸಿವಿನಲ್ಲೇ ದಿನಗಳನ್ನು ಕಳಿಬೇಕಾಗಿತ್ತು. ಊಟ ಹಾಕುವವರಿರಲಿಲ್ಲ. ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಕೊಳ್ಳದಿರುವಂಥ ಮನಸ್ಸು, ಯಾರ ಎದುರು ಕೈ ಒಡ್ಡದಿರುವಂಥದ್ದು. ಅಂತಹ ಮನಸ್ಥಿತಿಯವನಾಗಿ ನಾನು ಹಲವು ದಿನಗಳನ್ನು ಮುಖ್ಯಮಂತ್ರಿಗಳು ಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಮುಗಿಸಿ ಅವರನ್ನು ಪ್ರಶ್ನಿಸಿ, ಯಾಕಂದರೆ ಪತ್ರಿಕೋದ್ಯಮ ಅನ್ನೋದು ಪ್ರಶ್ನಿಸುವುದೇ ಆಗಿದೆ. ಗಾಂಧಿ ಒಂದು ಕಡೆ ಹೇಳ್ತಾರೆ, ನೀವು ಪ್ರಶ್ನಿಸದಿದ್ದರೆ ನಿಮಗೆ ಸತ್ಯ ಸಿಗಲ್ಲ, ಪ್ರಶ್ನಿಸುವುದೇ ಸತ್ಯದೆಡೆಗಿನ ದಾರಿ ಅಂತ. ಅದನ್ನು ನಂಬಿದವನು ನಾನು ಹಾಗೆ ಅವರನ್ನು ಪ್ರಶ್ನಿಸ್ತಾ ಇದ್ದೆ, ಇನ್ನೊಂದು ಮಾಡ್ತಿದ್ದೆ. ಆದರೆ ಕೆಳಗೆ ಬಂದರೆ ನನ್ನ ಬದುಕು ಅಲ್ಲಿ ಬೀದಿಯಲ್ಲಿ ಬಿದ್ದು ಒದ್ದಾಡ್ತಿತ್ತು. ಕಾಸು ಇರಲೇ ಇಲ್ಲ, ಕಾಸು ಕೊಡೋರು ಯಾರು? ಆದರೆ ನೋಡೋದಕ್ಕೆ ದೊಡ್ಡ ಪತ್ರಕರ್ತ, ಕಿಸೆಯಲ್ಲಿ ಕಾಸಿಲ್ಲ, ಅನ್ನ ನೀರಿಗೆ ಕಾಸಿಲ್ಲ, ಓಡಾಡೋದಕ್ಕೆ ವಾಹನ ಇಲ್ಲ. ಹೀಗೆ ನನ್ನ ಪತ್ರಿಕೋದ್ಯಮ ಪ್ರಾರಂಭ ಆಯಿತು. ಸೊ ನಾನು ಇನ್ನು ರಾಜಕಾರಣಿಗಳನ್ನು ಕಂಡಂತೆ ನನ್ನ ಎಲ್ಲ ಅನುಭವಗಳನ್ನು ದಾಖಲಿಸ್ತೀನಿ, ತಮಗೆ ತಲುಪಿಸ್ತೀನಿ. ಯಾವ್ಯಾವ ರಾಜಕಾರಣಿಗಳ ಜೊತೆ ನನ್ನ ಸಂಪರ್ಕ ಏನಿತ್ತು, ಹೇಗಿದ್ದೆ ನಾನು ಅವ್ರ ಜೊತೆ, ಪ್ರತಿಯೊಂದನ್ನು ಕೂಡ ದಾಖಲಿಸ್ತೀನಿ. ಇದು ಇವತ್ತಿನ ರಾಜಕಾರಣಿಗಳು ದಾಖಂಡಂತೆ ನನ್ನ ಪತ್ರಿಕೋದ್ಯಮದ ಅನುಭವಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.